ಹಳ್ಳಿಯಲ್ಲಿ ತರಕಾರಿ ಸಂತೆ. ಪಕ್ಷಿಗಳ ಊರಿನಲ್ಲಿ ಎಲ್ಲ ಬುಧವಾರ ತರಕಾರಿ ಸಂತೆ ನಡೆಯುತ್ತೆ. ಆ ತರಕಾರಿ ಸಂತೆಯಲ್ಲಿ ಒಂದ್ ಕಡೆ ಲೂಸಿ ಪಾರಿವಾಳದ ಅಂಗಡಿ, ಇನ್ನೊಂದ್ ಕಡೆ ಚಿಚುಕಾಗೆಯ ಅಂಗಡಿ. ಲೂಸಿ ಪಾರಿವಾಳ ಅವಳ ತೋಟದಲ್ಲಿ ಬೆಳೆದ ಎಲ್ಲ ಫ್ರೆಶ್ ಆಗಿರೋ ತರಕಾರಿಗಳನ್ನ ತಗೊಂಡ್ ಬಂದು ಮಾರ್ತಾ ಇದ್ಲು. ಆ ತರಕಾರಿಗಳು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಆದ್ರೆ ಚಿಚುಕಾಗೆ ಸಿಟಿ ಮಾರ್ಕೆಟ್ ಅಲ್ಲಿ ಬೇಡ ಅಂತ ಅಂಗಡಿಯವರು ಬಿಸಾಕಿರುವ, ಬಾಡಿ ಹೋಗಿರುವ, ಹಾಳಾಗೋಗಿರುವ ತರಕಾರಿಗಳನ್ನ ತಗೊಂಡ್ ಬಂದಿಟ್ಟು ಮಾರ್ತಾ ಇದ್ಲು. ಆ ದಿನ ಬೆಳಗ್ಗೆ 8 ಗಂಟೆಗೆ ಸಂತೆ ಶುರುವಾಗಿತ್ತು. ಒಂದ್ ಕಡೆ ಲೂಸಿ ತುಂಬಾ ಫ್ರೆಶ್ ಆಗಿರುವ ತರಕಾರಿಗಳನ್ನೆಲ್ಲ ತಗೊಂಡ್ ಬಂದು ಇಟ್ಕೊಂಡಿದ್ಲು. ಇನ್ನೊಂದ್ ಕಡೆ ಚಿಚು ಬಾಡಿ ಹೋಗಿರುವ, ಹಾಳಾಗೋಗಿರೋ ತರಕಾರಿಗಳನ್ನ ಇಟ್ಕೊಂಡಿದ್ಲು. ಆವಾಗ ಲೂಸಿ ಮರ್ಯಾದೆಯಿಂದ, ಬನ್ನಿ ಅಮ್ಮ, ಬನ್ನಿ, ತಾಜಾ ತಾಜಾ ತರಕಾರಿಗಳು, ಬೆಂಡೆಕಾಯಿ, ಟೊಮೆಟೊ ಎಲ್ಲ ತರಕಾರಿಗಳು ಫ್ರೆಶ್ ಆಗಿದೆ. ಆವಾಗ ಚಿಚುಕಾಗೆ ಜೋರಾಗಿ, ಬನ್ನಿ ಅಮ್ಮ, ಬನ್ನಿ, ನನ್ನ ಹತ್ರ ಫ್ರೆಶ್ ಆದ ತರಕಾರಿ ಇದೆ. ಲೂಸಿ ಹತ್ರ ಇರೋದು ನಾಟಿ ತರಕಾರಿ, ನನ್ನ ಜೊತೆ ಇರೋದು ಹೈಬ್ರಿಡ್ ತರಕಾರಿ. ಆವಾಗ್ಲೇ ಸಂತೆಗೆ ಚೋಟು ಹಾಗೂ ಬನ್ನು ಇಬ್ರು ಬಂದ್ರು. ಆವಾಗ ಬನ್ನುವಿನ ದೃಷ್ಟಿ ಲೂಸಿ ಅಂಗಡಿ ಮೇಲೆ ಹೋಯ್ತು. ಅಮ್ಮ, ಲೂಸಿ ಆಂಟಿ ಜೊತೆ ಹೀರೆಕಾಯಿ ನೋಡು ಹೇಗೆ ಹಸಿ ಹಸಿಯಾಗಿ ಇದೆ, ಆದ್ರೆ ಚಿಚ್ಚು ಅತ್ತೆ ಹತ್ರ ಒಣಗೋದ ಮುದುಕಿ ಕೈ ರೀತಿ ಇದೆ. ಏ ಬನ್ನು, ಬಾಯಿ ಮುಚ್ಚೋ, ಅದೇನು ಒಣಗೋಗಿರೋದಲ್ಲ, ಈ ಕಾಲದಲ್ಲಿ ಡಿಸೈನ್ ಇದೆಲ್ಲ ನಿನಗೆಲ್ ಗೊತ್ತು? ಹೌದು ಚಿಚ್ಚು, ಮೊನ್ನೆ ನಿನ್ ಜೊತೆ ಟೊಮೆಟೊ ತಗೊಂಡ್ ಮನೆಗೆ ಹೋಗೋಷ್ಟ್ರಲ್ಲಿ ಸಾಸಾಗ್ಬಿಡ್ತು, ಅದಕ್ಕೆ ಇವತ್ತು ಲೂಸಿ ಕೈಯಲ್ಲಿ ತಗೋತೀವಿ. ಟುನಿ ಅಲ್ಲಿಗೆ ಬಂದು, ನಾನು ಕೂಡ ಲೂಸಿ ಹತ್ರನೇ ತಗೋತೀನಿ. ಲೂಸಿ, ನನಗೂ ತರಕಾರಿ ಕೊಡು. ಚಿಚುಕಾಗಿಗೆ ತುಂಬಾನು ಕೋಪ ಬಂತು. ಏನು, ಎಲ್ಲರೂ ಆ ಲೂಸಿ ಜೊತೆನೆ ತರಕಾರಿ ತಗೊಳ್ತೀರಾ? ನನ್ನ ಶಾಪಲ್ಲಿರುವ ತರಕಾರಿ ಹೀಗೇನೆ ಇರ್ಬೇಕಾ? ಸರಿ ಸರಿ, ನಾಳೆಯಿಂದ ನನ್ನ ತರಕಾರಿಗಳು ಹೇಗೆ ಪಳಪಳ ಅಂತ ಹೊಳೆಯುತ್ತೆ ಅಂತ ನೋಡ್ತಾ ಇರಿ. ಆ ದಿನ ಸಂಜೆ ತನಕ ಚಿಚುಕಾಗಿಗೆ ₹1 ಕೂಡ ವ್ಯಾಪಾರ ಆಗ್ಲೇ ಇಲ್ಲ. ಅವಳು ಎಲ್ಲ ತರಕಾರಿಗಳನ್ನ ಎತ್ಕೊಂಡು ಮನೆಗೆ ವಾಪಸ್ ಹೋದ್ಲು. ಅಲ್ಲಿ ಚಿನ್ನುಕಾಗಿ ಕೂತ್ಕೊಂಡು ಓದ್ತಾ ಇದ್ದ. ಏ ಚಿನ್ನು, ಆ ಬಾಗ್ಲಾಕೋ, ಯಾರು ಕೂಡ ಬರಬಾರ್ದು. ನಮ್ಮ ತರಕಾರಿ ಇವತ್ತು ವ್ಯಾಪಾರ ಆಗ್ಲಿಲ್ವಾ? ಹೇಗೋ ಆಗುತ್ತೆ, ಎಲ್ಲರೂ ಲೂಸಿ ಕೈಯಿಂದ ಫ್ರೆಶ್ ಆದ ತರಕಾರಿನ ತಗೊಳ್ತಾ ಇದ್ದಾರೆ. ಹಾಗಿರುವಾಗ ನಮ್ಮ ಕೈಯಲ್ಲಿರೋ ತರಕಾರಿ ಹೇಗೆ ಖಾಲಿ ಆಗುತ್ತೆ? ಅದಕ್ಕೆ ಪಟ್ಟಣದಿಂದ ಫ್ರೆಶ್ ಆದ ಒಂದು ಸ್ಪ್ರೇ ತಂದಿದ್ದೀನಿ, ಇದು ಹಾಕಿದ್ರೆ ಫ್ರೆಶ್ ಆಗಿರುತ್ತೆ ತರಕಾರಿ. ಅಮ್ಮ, ಅದು ಕೆಮಿಕಲ್ ಅಲ್ವಾ? ಅದು ಮಾತ್ರ ಇವಾಗಿನ ಮನುಷ್ಯರು ತಿಂದ್ರೆ ಅವರಿಗೆಲ್ಲ ಕಾಯಿಲೆ ಬರುತ್ತೆ. ಅಯ್ಯೋ ಸಾಕು, ಬಾಯಿ ಮುಚ್ಚೋ ಬಡವ, ನಮಗೆ ಬೇಕಾಗಿದ್ದು ಕೂಡ ಲಾಭ. ಆ ಸ್ಪ್ರೇ ಬಾಟಲ್ನ ಇಲ್ಲಿ ಕೊಡು. ಚಿಚುಕಾಗೆ ಮುಖಕ್ಕೆ ಒಂದು ಬಟ್ಟೆನ ಕಟ್ಕೊಂಡು ಟೊಮೆಟೊ, ಬೆಂಡೆಕಾಯಿ, ಬದನೆಕಾಯಿ ಮೇಲೆ ಆ ರಸಾಯನನ ಹಾಕಿದ್ಲು. ಆಶ್ಚರ್ಯ ಏನು ಅಂದ್ರೆ, ತಕ್ಷಣ ಆ ತರಕಾರಿಗಳೆಲ್ಲ ಫ್ರೆಶ್ ಆಗಿ ಬದಲಾಯಿತು. ಆಮೇಲೆ ಹಸಿರು ಬಣ್ಣದ ನೀರಿನಲ್ಲಿ ಚಿಚುಕಾಗೆ ಹಸಿಮೆಣಸು ಎಲ್ಲಾನು ಹಾಕಿ ತೆಗೆದ್ಲು. ಇವಾಗ ನೋಡಿ ನನ್ನ ಚಾಲಕ್ಯ, ಲೂಸಿ ಕೆಲಸ ಗೋವಿಂದ. ಮರುದಿನ ಬೆಳಗ್ಗೆ ಚಿಚುಕಾಗಿಯ ಶಾಪಲ್ಲಿರುವ ತರಕಾರಿ ನೋಡಿ ಎಲ್ರೂ ಆಶ್ಚರ್ಯಪಟ್ರು. ಯಾಕಂದ್ರೆ ಅದೆಲ್ಲಾನು ವಜ್ರಗಳ ತರ ಪಳಪಳ ಹೊಳಿತಾ ಇತ್ತು. ಅವುಗಳ ಮುಂದೆ ಲೂಸಿ ಅಂಗಡಿಲಿರುವ ತರಕಾರಿಗಳು ಡಲ್ ಆಗಿತ್ತು. ಚಿಚುಕಾಗೆ ಜೋರಾಗಿ, ಬನ್ನಿ ಬನ್ನಿ, ನನ್ ಜೊತೆ ಎವರ್ಗ್ರೀನ್ ತರಕಾರಿ ಇದೆ. ಈ ತರಕಾರಿ 1 ವಾರ ಅಲ್ಲ, 1 ತಿಂಗಳಿಟ್ರು ಬಾಡಿ ಹೋಗಲ್ಲ. ಫ್ರಿಡ್ಜ್ ಕೂಡ ಅವಶ್ಯಕತೆ ಇಲ್ಲ, ಅಷ್ಟೊಂದು ಗ್ಯಾರಂಟಿ ಇದೆ. ಆವಾಗ್ಲೇ ಚಿಚು ಅಂಗಡಿ ಹತ್ರ ಬಂದ ಬನ್ನುಗಿಡಿ ಅದರ ನೋಡಿ ಆಶ್ಚರ್ಯದಿಂದ, ಅಮ್ಮ, ಆ ಟೊಮೆಟೊ ನೋಡಮ್ಮ, ಎಷ್ಟು ಪಳಪಳ ಅಂತ ಹೊಳಿತಾ ಇದೆ, ನನ್ ಮುಖ ಅದ್ರಲ್ಲಿ ಕಾಣ್ತಾ ಇದೆ. ವಾವ್ ಚಿಚ್ಚು ಆಂಟಿ, ಇದು ಕನ್ನಡಿನ ತರಕಾರಿನ? ಜಾಸ್ತಿ ಮಾತಾಡ್ಬೇಡ ಕಣೋ, ಇದು ಹೈ ಕ್ವಾಲಿಟಿ ಆರ್ಗಾನಿಕ್ ತರಕಾರಿ. ಇದು ಸ್ಪೆಷಲ್, ಇವತ್ತೇ ತಗೊಂಬಂದಿರೋದು, ಅದಕ್ಕಿದಕ್ಕೆ ರೇಟ್ ಜಾಸ್ತಿ. ನಿನ್ನೆಗೂ ಇವತ್ತಿಗೂ ಎಷ್ಟೊಂದು ವ್ಯತ್ಯಾಸ. ಲೂಸಿ ಜೊತೆ ಈರುಳ್ಳಿಯಲ್ಲಿ ಹುಳ ಇದೆ, ನಿನ್ ಜೊತೆ ನೋಡು ಎಷ್ಟೊಂದು ಫ್ರೆಶ್ ಆಗಿದೆ. ನನಗೆ 2 kg ಕೊಡು. ಚಿಚ್ಚು, ನನಗೆ ಟೊಮೆಟೊ ಕೊಡು, ಇದನ್ನ ನೋಡಿದ್ರೇನೆ ತಿನ್ಬೇಕು ಅನ್ಸುತ್ತೆ. ಹಾಗೆ ಕಸ್ಟಮರ್ಸ್ ಎಲ್ರು ಕೂಡ ಚಿಚುಕಾಗಿ ಅಂಗಡಿಯಲ್ಲಿ ಎಲ್ಲಾನು ತಗೊಳ್ತಿದ್ರು. ಲೂಸಿ ಅಂಗಡಿಗೆ ಯಾರು ಬರ್ಲೇ ಇಲ್ಲ. ಲೂಸಿ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆವಾಗ ಲೂಸಿ ಮನ್ಸಲ್ಲಿ, ಅಯ್ಯೋ ಇದೇನಿದು, ನಾನ್ ತಗೊಂಬರುವ ತರಕಾರಿ ಫ್ರೆಶ್ ಆದ ತರಕಾರಿ. ಚಿಚ್ಚು ಹತ್ರ ಜನ ಇಷ್ಟೊಂದು ಕ್ಯೂ ಅಲ್ಲಿ ನಿಂತಿದ್ದಾರೆ, ಚಿಚ್ಚು ಹತ್ರ ತರಕಾರಿಯನ್ನು ಅಷ್ಟೊಂದು ಪಳಪಳ ಅಂತ ಹೊಳೆಯುತ್ತೆ. ಬನ್ನಗಿಳಿ ಒಂದು ಟೊಮೆಟೊನ ಕೈಯಲ್ಲಿ ತೆಗೆದು ನೋಡ್ದ. ಅದು ಗಟ್ಟಿಯಾಗಿ ಕಲ್ಲು ತರ ಇತ್ತು. ಈ ಟೊಮೆಟೊ ಏನು ಇಷ್ಟೊಂದು ಕಲ್ಲು ರೀತಿ ಇದೆ? ಇದನ್ನ ಕಟ್ ಮಾಡ್ಬೇಕು ಅಂದ್ರೆ ಕತ್ತಿ ಸಾಕಾಗಲ್ಲ, ಕೋಡಲಿನೇ ಬೇಕು. ಅದೇ ಕಣೋ ಕ್ವಾಲಿಟಿ ಅಂದ್ರೆ. ನೀನು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನೀನ್ ತಗೊಳ್ತೀಯಾ ಇಲ್ವಾ? ಬೇಕಂದ್ರೆ ತಗೋ, ಇಲ್ಲಂದ್ರೆ ಹೋಗೋ. ನಾನು ತಗೋತೀನಿ, ಆದ್ರೆ ನನಗೊಂದು ಡೌಟು. ಟೊಮೆಟೊ ವಾಸನೆನ ನೋಡಿ, ಇದೇನ ಆಂಟಿ, ಟೊಮೆಟೊ ಮೇಲೆಯಿಂದ ಪೇಂಟ್ ವಾಸನೆ ಬರ್ತಿದೆ, ನೀವ್ ಇದಕ್ಕೇನಾದ್ರೂ ಬಣ್ಣ ಹಚ್ಚಿದ್ರ ಆಂಟಿ? ಚಿಚುಕಾಗೆ ಶಾಕ್ ಆಗಿ, ಅಯ್ಯೋ, ಅದು ಟೊಮೆಟೊ ವಾಸನೆ ಕಣೋ,
ನಿನಗೆ ಶೀತ ಆಗಿದೆ, ಅದಕ್ಕೆ ನಿನಗೆ ಆ ರೀತಿ ಸ್ಮೆಲ್ ಬರ್ತಾ ಇದೆ. ಹೋಗು ಹೋಗು. ಟುನಿ ಬನ್ನು ಹತ್ರ ಬಂದು, ಬನ್ನು, ನಿನಗೆ ಆ ವಾಸನೆ ಬಂತಾ? ನನಗೂ ಕೂಡ ತುಂಬಾ ಡೌಟ್ ಆಗಿದೆ. ನಿನ್ನೆ ಬಾಡಿ ಹೋದ ತರಕಾರಿ ಇವತ್ತು ಇಷ್ಟೊಂದು ಪಳಪಳ ಅಂತ ಹೊಳೆಯುತ್ತಾ? ಇದ್ರಲ್ಲಿ ಏನೋ ಒಂದು ಕತೆ ಇದೆ. ಹೌದು ಆಂಟಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಈ ಚಿಚ್ಚು ಅತ್ತೆ ಏನೋ ಮಾಡ್ತಾ ಇದ್ದಾರೆ. ಎಲ್ರೂ ತರಕಾರಿ ತಗೊಂಡು ಅಲ್ಲಿಂದ ಹೋದ್ರು. ಪಾಪ ಲೂಸಿ ಪಾರಿವಾಳ ಮಾತ್ರ ಅವಳ ಅಂಗಡಿಯಲ್ಲಿ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ಲು. ಆವಾಗ ಬನ್ನು ಟುನಿ ಅಲ್ಲಿಗೆ ಹೋದ್ರು. ಲೂಸಿ, ನೀನು ಚಿಂತೆ ಮಾಡ್ಬೇಡ. ನಿಜಾನೇ ಯಾವಾಗ್ಲೂ ಗೆಲ್ಲೋದು. ಆ ಹೊಳಪು ತುಂಬಾ ಕಾಲ ನಿಲ್ಲಲ್ಲ. ನಾನು ಯಾವ ರೀತಿಯ ಕೆಮಿಕಲ್ನ ಉಪಯೋಗ ಮಾಡದೆ ತರಕಾರಿ ಬೆಳಿತಾ ಇದ್ದೀನಿ. ಅದಕ್ಕೆ 2 ದಿನದಲ್ಲಿ ನನ್ನ ತರಕಾರಿ ಬಾಡಿ ಹೋಗೋದು. ಚಿಚ್ಚು ಹತ್ರ 1 ವಾರ ಆದ್ರೂ ಕೂಡ ತರಕಾರಿ ಬಾಡೋದಿಲ್ಲ ಅಂದ್ರೆ ಅದ್ರೊಳಗೆ ಏನೋ ಒಂದು ವಿಷಯ ಇದೆ. ನನಗೆ ಲಾಸ್ ಆದ್ರೂ ಪರವಾಗಿಲ್ಲ. ಜನರ ಆರೋಗ್ಯ ಕೆಟ್ಟೋದ್ರೆ ನಾನ್ ಸುಮ್ನೆ ಇರಲ್ಲ. ಸಿ ಆಂಟಿ, ಈ ಬನ್ನು ನಾನ್ ಇದ್ದೀನಲ್ವಾ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಇವತ್ತು ಚಿಚ್ಚು ಆಂಟಿಯ ಗುಟ್ಟು ರಟ್ಟಾಗುತ್ತೆ. ಇವತ್ತಿದೆ ಆಪರೇಷನ್. ಆ ದಿನ ರಾತ್ರಿ ಚಿಚುಕಾಗಿಯ ಮನೆಯಲ್ಲಿ ಲೈಟ್ ಉರಿತಾ ಇತ್ತು. ಆವಾಗ ಬನ್ನು ಬುಜ್ಜಿ ಇಬ್ರು ಕೂಡ ಕಿಟಕಿಯಿಂದ ಒಳಗಡೆ ಇಣುಕಿ ನೋಡ್ತಾ ಇದ್ರು. ಆವಾಗ ನಾಳೆ ಸಂತೆಯಲ್ಲಿ ವ್ಯಾಪಾರ ಮಾಡಕ್ಕೆ ಬೇಕಾಗಿರುವ ತರಕಾರಿಗಳನ್ನ ಇಟ್ಕೊಂಡು ಚಿಚುಕಾಗೆ ನಿಂತ್ಕೊಂಡಿದ್ಲು. ಏ ಚಿನ್ನು, ಆ ಗ್ರೀನ್ ಕಲರ್ ಡಬ್ಬಿ ಕೊಡೋ. ಇದು ಯಾಕೋ ಒಣಗ್ತಾ ಇದೆ. ಇವಾಗ ಈ ತರಕಾರಿಗೆ ಸ್ಪ್ರೇ ಹೊಡೆದ್ರೆ ಇವಾಗಷ್ಟೇ ಕುಯ್ದ ರೀತಿ ಇರುತ್ತೆ. ಮೋ, ಇದ್ರ ವಾಸನೆ ಒಂಥರ ಇದೆ. ನನಗೆ ತಲೆ ತಿರುಗ್ತಾ ಇದೆ. ಲೇ, ಇವಾಗ ಸ್ಪ್ರೇ ಹೊಡೆದ್ರೆ ಮಾತ್ರ ನಾಳೆ ನಮಗೆ 50 ರೂಪಾಯಿ ಲಾಭ ಬರುತ್ತೆ. ಅದ್ರಲ್ಲಿ ನಿಂಗೆ ಹೊಸದಾಗಿರುವ ವಿಡಿಯೋ ಗೇಮ್ ತೆಗೆದುಕೊಡ್ತೀನಿ. ಒಳಗಡೆ ನಡೆಯೋದನ್ನೆಲ್ಲ ಬನ್ನು ಹಾಗೂ ಬುಜ್ಜಿ ಇಬ್ರು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು. ಬುಜ್ಜಿ ನೋಡ್ದ, ಆಂಟಿ ತರಕಾರಿಗೆ ಪೇಂಟ್ ಹೊಡಿತಾ ಇದ್ದಾರೆ. ನಾವು ತಿಂದಿದ್ದು ತರಕಾರಿ ಎಲ್ಲ. ಹೌದು ಕಣೋ ಬನ್ನು, ಇದನ್ನ ಮಾತ್ರ ಊರೊಳಗೆ ತೋರ್ಸಿದ್ರೆ ಆಮೇಲೆ ಚಿಚ್ಚು ಆಂಟಿನ ಊರಿಂದ ಹೊರ ಕಳಿಸ್ತಾರೆ. ಬಾರೋ, ವಿಡಿಯೋ ರೆಕಾರ್ಡ್ ಆಗಿದೆ. ಇವಾಗ ಇದನ್ನ ತಗೊಂಡು ಮಗಿ ಅವ್ರ ಜೊತೆ ಹೋಗೋಣ. ಸಡನ್ ಆಗಿ ಬನ್ನು ಕಾಲ್ ಜಾರಿ ಅಲ್ಲಿರೋ ಒಂದು ಬಾಕ್ಸ್ ಮೇಲೆ ಬಿದ್ದ. ಡಬಡಬ ಅಂತ ಶಬ್ದ ಬಂತು. ಆ, ಯಾರದು? ಕಳ್ರಾ? ಇಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋದ್ರು. ಮರುದಿನ ಬೆಳಗ್ಗೆ ಸಂತೆನೂ ಶುರುವಾಯ್ತು. ಅವಾಗ ಲೂಸಿ ಪಾರಿವಾಳ, ಟುನಿಗುಬ್ಬಚ್ಚಿ, ಮಹಿಹದ್ದು, ಚೋಟುಗಿಳಿ, ಬನ್ನು, ಬುಜ್ಜಿ ಎಲ್ರೂ ಸಂತೆಗೆ ಬಂದಿದ್ರು. ಚಿಚುಕಾಗೆ ಪಳಪಳ ಹೊಳೆಯುವ ತರಕಾರಿಗಳೊಂದಿಗೆ ಕಾಯ್ತಾ ಇದ್ಲು. ಬನ್ನಿ ಬನ್ನಿ ಮಗಿಯವರೇ, ಇವತ್ತು ಬದ್ನೆಕಾಯಿ ಎಲ್ಲ ಫ್ರೆಶ್ ಆಗಿದೆ, ಬಂದು ತಗೊಳ್ಳಿ. ಮಹಿ ಕೋಪದಿಂದ, ಚಿಚ್ಚು, ಇರು, ತಗೊಳಕ್ಕೆ ಮುಂಚೆ ಒಂದು ಸಣ್ಣ ಟೆಸ್ಟ್ ಮಾಡೋಣ. ತುನಿ, ಒಂದು ಬಕೆಟ್ ನೀರ್ನ ತಗೊಂಬಾ. ಚಿಚ್ಚು ಶಾಕ್ ಆದ್ಲು. ಏನು ಟೆಸ್ಟಾ? ನನ್ ತರಕಾರಿ ನಂಬರ್ 1. ಹೌದು ಆಂಟಿ, ನಂಬರ್ 1 ಪೇಂಟಿಂಗು. ಹಾಗಂತ ಎಲ್ರಿಗೂ ವಿಡಿಯೋನ ತೋರಿಸಿ, ನೋಡಿ ನೋಡಿ, ನಿನ್ನೆ ರಾತ್ರಿ ಚಿಚ್ಚು ಆಂಟಿ ಕಲರಿಂಗ್ ಶಾಪ್ ಅಲ್ಲಿ ಏನ್ ನಡೆದಿದೆ ಅಂತ. ವಿಡಿಯೋದಲ್ಲಿ ಚಿಚುಕಾಗೆ ತರಕಾರಿಗಳನ್ನ ಬಣ್ಣದ ನೀರಲ್ಲಿ ಹಾಕೋದು, ಹಾಗೇನೆ ಕೆಮಿಕಲ್ನ ಮಿಕ್ಸ್ ಮಾಡೋದು, ಇದೆಲ್ಲವನ್ನು ಎಲ್ರೂ ಕೂಡ ನೋಡಿದ್ರು. ಏಯ್ ಹಾಳಾದವಳೆ, ಬಣ್ಣ ಹೊಡೆದು ಮಾರಾಟ ಮಾಡ್ತೀಯಾ? ನಿನ್ನೆ ನಾನ್ ತಗೊಂಡ ಬದ್ನೆಕಾಯಿನ ಸಾರ್ ಮಾಡಿದಾಗ ಹಾಗೇನೆ ನೀಲಿ ಬಣ್ಣಕ್ಕೆ ತಿರುಗ್ತು. ಇದೇನಾ ನಿನ್ ಕತೆ? ಬಣ್ಣದ ಕಲರ್ ಅದು? ತುನಿ, ಆ ನೀರಲ್ಲಿ ಆ ತರಕಾರಿನ ಹಾಕು ನೋಡೋಣ. ಟುನಿ ಚಿಚ್ಚು ಅಂಗಡಿಯಲ್ಲಿ ಇರುವ ತರಕಾರಿಗಳನ್ನ ಒಂದು ಬಕೆಟ್ ನೀರಲ್ಲಿ ತಗೊಂಡ್ ಬಂದು ಹಾಕಿದ್ಲು. ಸ್ವಲ್ಪ ಸಮಯದಲ್ಲಿ ಆ ತರಕಾರಿಗಳಲ್ಲಿ ಇರುವ ಬಣ್ಣಗಳು ಎಲ್ಲಾನು ಆ ನೀರಲ್ಲಿ ಕರಗಿ ಹೋಯ್ತು. ಅದನ್ನ ನೋಡಿ ಪಕ್ಷಿಗಳೆಲ್ಲರೂ ಚಿಚ್ಚುನ ಗುರಾಯಿಸ್ತಾ ಇದ್ರು. ನೋಡಿದ್ರಾ, ಇದೇ ನಿಜವಾದ ರೂಪ. ಬಣ್ಣ ಬಯಲಾಗಿದೆ. ಪಕ್ಷಿಗಳೆಲ್ಲರೂ ಚಿಚ್ಚುನ ಕೋಪದಿಂದ ಹೊಡೆಯಕ್ಕೆ ಬಂದ್ರು. ಮೋಸಗಾರ್ತಿ, ನಮ್ಮ ಪ್ರಾಣದ ಜೊತೆ ಆಟಾಡ್ತೀಯಾ? ಚಿಚ್ಚು ತುಂಬಾ ಹೆದರಿದ್ಲು. ನನ್ನನ್ನು ಕ್ಷಮಿಸಿ, ಲೂಸಿ ಜೊತೆ ಎಲ್ಲರೂ ತರಕಾರಿ ತಗೊಳ್ತಾ ಇದ್ದೀರಾ, ನನಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೀಗೆ ಮಾಡ್ದೆ. ಆವಾಗ ಚಿನ್ನುಕಾಗೆ ಮುಂದೆ ಬಂದು ತುಂಬಾನೇ ಕೋಪದಿಂದ, ನಾನ್ ಬೇಡ ಅಂತ ಹೇಳಿದ್ರು ನೀವು ಕೇಳಲಿಲ್ಲ. ವಿಡಿಯೋ ಗೇಮ್ ಕೊಡಿಸ್ತೀನಿ ಅಂತ ನನ್ನ ಕೂಡ ಇದ್ರಲ್ಲಿ ಸಿಕ್ಸಾಕ್ಬಿಟ್ರಿ. ಸ್ಕೂಲಲ್ಲಿ ನನ್ನಿಂದ ತಲೆ ಎತ್ಕೊಂಡು ನಡಿಯಕ್ಕಾಗ್ತಾ ಇಲ್ಲ. ಎಲ್ಲರೂ ನನ್ನ ಕಲಬೆರಕೆ ಕಾಗೆ ಮಗಳು ಅಂತ ಹೇಳ್ತಿದ್ದಾರೆ. ನೀನು ಅಮ್ಮನೇ ಅಲ್ಲ. ನಾನ್ ನಿನ್ ಜೊತೆ ಇನ್ ಮುಂದೆ ಮಾತಾಡಲ್ಲ. ಚಿನ್ನು ಹೇಳಿದನ ಕೇಳಿ ಚಿಚುವಿನ ಮನಸ್ಸು ಚೂರ್ ಚೂರ್ ಆಯಿತು. ಎಲ್ರೂ ಬೈದಾಗ ಅವಳು ಅಳ್ಳೇ ಇಲ್ಲ, ಆದ್ರೆ ಇವಾಗ ಅಳ್ತಾ ಇದ್ಲು. ಚಿನ್ನು, ಹಾಗೆಲ್ಲ ಮಾತಾಡ್ಬೇಡ ಕಣೋ, ನನಗೆ ತುಂಬಾ ದುಃಖ ಆಗ್ತಾ ಇದೆ. ಮಗಿಯವ್ರೆ, ನನಗೆ ಯಾವ ಶಿಕ್ಷೆ ಕೊಟ್ರು ಪರವಾಗಿಲ್ಲ. ನನ್ ಮಗನೇ ನನಗೆ ಈ ರೀತಿ ಮಾತಾಡ್ತಿದ್ದಾನೆ. ನಿನ್ನ ಮಗನ ಮಾತೆ ನಿನಗೆ ದೊಡ್ಡ ಶಿಕ್ಷೆ. ಇನ್ ಮುಂದೆ ಈ ಊರಲ್ಲಿ ನೀನು ತರಕಾರಿ ವ್ಯಾಪಾರವನ್ನು ಮಾಡ್ಲೇಬಾರ್ದು. ಅದೇ ನಿನ್ಗೆ ಶಿಕ್ಷೆ. ನೀನ್ ಬೇಕಂದ್ರೆ ಬೇರೆ ಯಾವ್ದಾದ್ರೂ ಕೆಲಸ ಮಾಡ್ಕೊಂಡು ಜೀವನ ಮಾಡು. ಹೌದು ಚಿಚ್ಚು, ಆರೋಗ್ಯಕ್ಕಿಂತ ಹಣ ಏನು ಮುಖ್ಯವಲ್ಲ. ಆದ್ರಿಂದ ಚಿಚುಕಾಗೆಯ ತರಕಾರಿ ಅಂಗಡಿನ ಮುಚ್ಚಿಬಿಟ್ರು. ಎಲ್ರೂ ತರಕಾರಿ ಬೇಕು ಅಂದ್ರೆ ಲೂಸಿ ಅಂಗಡಿಯಲ್ಲೇ ಹೋಗಿ ತಗೊಳ್ತಾ ಇದ್ರು. ಅದು 2 ದಿನದಲ್ಲಿ ಬಾಡಿ ಹೋದ್ರೂ ಪರವಾಗಿಲ್ಲ ಅಂತ ಎಲ್ರೂ ಅದನ್ನೇ ಯೂಸ್ ಮಾಡ್ತಾ ಇದ್ರು. ಒಂದಿನ ಬನ್ನು ಗಿಳಿ ಲೂಸಿ ಅಂಗಡಿಯಲ್ಲಿ ಹೋಗಿ ಒಂದು ಕ್ಯಾರೆಟ್ನ ತಗೊಂಡು,
ಲೂಸಿ ಆಂಟಿ, ನಿಮ್ಮ ಕ್ಯಾರೆಟ್ ಸ್ವೀಟ್ ಆಗಿದೆ. ಚಿಚ್ಚು ಅತ್ತೆಯವರ ಕ್ಯಾರೆಟ್ ಅಲ್ಲಿ ಪೇಂಟ್ ಇದೆ, ನೀವೇ ಗ್ರೇಟ್. ಆ ಕಲಬೆರಕೆ ತರಕಾರಿ ತಿಂದು ನನ್ನ ಹೊಟ್ಟೆನೇ ಹಾಳಾಗಿದೆ. ಚಿಚುಕಾಗೆ ಅವಳ ಮನ್ಸನ್ನ ಬದಲಾಯಿಸ್ಕೊಂಡು ಚಿನ್ನು ಜೊತೆ ಸಂತೋಷವಾಗಿ ಬಾಳ್ತಾ ಇದ್ಲು. ಲೂಸಿಯ ನಿಯತನ್ನ ಎಲ್ರು ಬಾಯಿ ತುಂಬ ಹೊಗಳಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನೋಡಕ್ಕೆ ಪಳಪಳ ಅಂತ ಇರೋದು ಎಲ್ಲಾನು ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಯಾವಾಗ್ಲೂ ಯಾವ ವಸ್ತು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ನಾವು ತಗೊಳ್ಳೋದು ನಮಗೆ ಒಳ್ಳೇದು. ಅದು ಜನವರಿ ತಿಂಗಳು. ಚಳಿ ತುಂಬಾನೇ ಹೆಚ್ಚಾಗಿತ್ತು. ಬೆಳಿಗ್ಗೆ ಎದ್ದು ನೀರನ್ನ ಮುಟ್ಕೊಂಡ್ರೆ ಸಾಕು ಕರೆಂಟ್ ಶಾಕ್ ಹೊಡೆಯೋ ತರ ಇತ್ತು. ಬಾವಿಯಲ್ಲಿರುವ ನೀರೆಲ್ಲಾನು ಐಸ್ ತರ ಆಗಿತ್ತು. ಆದ್ರಿಂದ ಪಕ್ಷಿಗಳು ಯಾರು ಸ್ನಾನ ಮಾಡದೆ ಪರ್ಫ್ಯೂಮ್ ಹೊಡ್ಕೊಂಡು ಬಾಳ್ತಾ ಇದ್ರು. ಹೀಗಿರುವಾಗ ಚೋಟಿಗಿಳಿಯ ಮನೆಯಲ್ಲಿ ಬನ್ನು ಅಂತ ಸ್ನಾನ ಮಾಡಿ 1 ವಾರನೇ ಆಗಿತ್ತು. ಆ ದಿನ ಬೆಳಗ್ಗೆ ಚಳಿ ಜಾಸ್ತಿ ಇದ್ದಾಗ ಚೋಟು ಬನ್ನುನ ಬಂದು ಎಬ್ಸದ್ಲು. ಲೇ ಬನ್ನು, ಎದ್ದೇಳು, ತಲೆಗೆ ಸ್ನಾನ ಮಾಡ್ಬೇಕು. ಇವತ್ತು ಭಾನುವಾರ. ನಿನ್ ಮೇಲೆಯಿಂದ ಬರುವ ವಾಸನೆಯಿಂದ ಮೂಗ್ ಮುಚ್ಕೊಂಡು ಓಡಾಡ್ಬೇಕಾಗಿದೆ. ಆವಾಗ ಬನ್ನು ಎದ್ದೇಳೇ ಇಲ್ಲ. ಬೆಡ್ಶೀಟ್ ಇಂದ ಅವನ್ ತಲೆನ ಮಾತ್ರ ಹೊರಗಡೆ ತೋರಿಸಿ, ಪ್ಲೀಸ್ ಅಮ್ಮ, ನನ್ನ ಸತ್ತೋಗು ಅಂತ ಹೇಳಿ ಸಾಯ್ತೀನಿ, ಆದ್ರೆ ಸ್ನಾನ ಮಾಡು ಅಂತ ಮಾತ್ರ ಹೇಳ್ಬೇಡಿ ಅಮ್ಮ. ಆ ಟ್ಯಾಂಕ್ ಅಲ್ಲಿ ನೀರು ನೋಡಿದ್ರ ಎಷ್ಟೊಂದು ಐಸ್ ಆಗಿದೆ ಅಂತ. ಆ ಐಸ್ ನೀರಲ್ಲಿ ನಾನು ಸ್ನಾನ ಮಾಡಿದ್ರೆ ನನ್ನ ಬ್ಲಡ್ ಎಲ್ಲ ಗಟ್ಟಿಯಾಗಿ ಹಾಗೇನೆ ವಿಕ್ರಮ್ ರೀತಿ ಆಗ್ಬಿಡ್ತೀನಿ. ಹಾಗೆ ಆಗ್ಬೇಕಾ? ಇಲ್ಲಿ ನೋಡು, ನಿನಗೆ ಸ್ನಾನಕ್ಕೆ ನೀರಿಟ್ಟು ಕೊಡೋಣ ಅಂದ್ರೆ ಹೀಟರು ಹಾಳಾಗಿದೆ, ಕಾಯಿಲ್ ಕೂಡ ಸುಟ್ಟೋಗಿದೆ. ಹಾಗೆ ಸ್ನಾನ ಮಾಡ್ಕೊಂಬ. ಇದೇ ಪರಿಸ್ಥಿತಿ ಆ ಊರಿನಲ್ಲಿರುವ ಟೋನಿ, ಲೂಸಿ, ಕುಹು, ಮಹಿ ಮನೆಯಲ್ಲೂ ಇತ್ತು. ಆದ್ರೆ ಬಿಸಿ ನೀರು ಅನ್ನುವ ಮಾತಿಂದ ಚಿಚುಕಾಗೆಗೆ ಒಂದು ಬಿಸ್ನೆಸ್ ಐಡಿಯಾನೋ ಬಂತು. ಆವಾಗ ಚಿಚು ಅವಳ ಮನ್ಸಲ್ಲಿ, ಅರೆ, ಊರಿನ ಜನರೆಲ್ಲ ಬಿಸಿ ನೀರಿಗೋಸ್ಕರ ಕಾಯ್ತಾ ಇದ್ದಾರೆ. ಇದೇ ಸರಿಯಾದ ಸಮಯ. ಹೊರಗಡೆ ಒಲೆ ಇದೆ, ದೊಡ್ಡ ಅಂಡೆ ಕೂಡ ಇದೆ. ಕಾಡಿಗೆ ಹೋಗಿ ದೊಡ್ಡ ದೊಡ್ಡ ಸ್ವಲ್ಪ ಸೌದೆಗಳನ್ನ ತಂದು ಬೆಂಕಿ ಹಾಕಿ 1 ಬಕೆಟ್ ನೀರಿಗೆ ಇಷ್ಟು ಅಂತ ವ್ಯಾಪಾರ ಮಾಡ್ಬೇಕು. ಒಳ್ಳೆ ವ್ಯಾಪಾರ ಆಗುತ್ತೆ. ವಾವ್ ಚಿಚ್ಚು, ನೀನ್ ದೊಡ್ಡ ಜೀನಿಯಸ್. ಹಾಗಂತ ಅಂದ್ಕೊಂಡು ಚಿಚು ಮಲಗಿದ ಚಿನ್ನುನ ಎಪ್ಸಿ, ಲೇ ಚಿನ್ನು, ಎದ್ದೋಳೋ, ನಮಗೆ ಒಳ್ಳೆ ಕಾಲ ಬಂದಿದೆ. ನಾವಿವಾಗ ಬಿಸಿನೀರ್ನ ಕಾಯಿಸಿ ವ್ಯಾಪಾರ ಮಾಡೋಣ. ನೀನು ಕಾಡಿಗೆ ಹೋಗಿ ಸ್ವಲ್ಪ ಸೌದೆ ತಗೊಂಬ, ನಾನು ಎಲ್ಲ ಸಿದ್ಧ ಮಾಡ್ತೀನಿ. ಈ ಚಳಿಗೆ ನಾನು ಹೊರಗಡೆ ಹೋಗಲ್ಲ, ನನ್ನ ಸ್ಕಿಲ್ನೆಲ್ಲ ಹಾಳಾಗುತ್ತೆ, ನಾನು ಹೋಗಲ್ಲಮ್ಮ. ಲೇ ಎದ್ದೇಳು, ಈ ಪ್ಲಾನ್ ಮಾತ್ರ ಸಕ್ಸಸ್ ಆದ್ರೆ AC ರೂಮನ್ನೇ ಹಾಕಿ ಕೊಡ್ತೀನಿ ನಿಂಗೆ. 1 ಗಂಟೆ ಸಮಯದಲ್ಲಿ ಚಿಚುಕಾಗೆಯ ಮನೆಯ ಮುಂದ್ಗಡೆ ಒಂದು ದೊಡ್ಡ ಒಲೆ ಉರಿತಾ ಇತ್ತು. ಅದ್ರ ಮೇಲೆ ಬಿಸಿ ನೀರು ಬಿಸಿ ಆಗ್ತಾ ಇತ್ತು. ಆವಾಗ ಚಿಚುಕಾಗೆ ಅವಳ ಮನೆಯ ಮುಂದ್ಗಡೆ ಒಂದು ದೊಡ್ಡ ಬೋರ್ಡ್ ಅನ್ನು ಕೂಡ ಹಾಕಿ ಇಟ್ಟಿದ್ಲು. ಆ ಬೋರ್ಡ್ ಅಲ್ಲಿ ಚಿಚುಕಾಗೆ ಹಾಟ್ ವಾಟರ್ ಸರ್ವಿಸ್ ಅಂತ ಬರ್ದಿತ್ತು. ಅದರಲ್ಲಿ ನಾರ್ಮಲ್ ಹಾಟ್ ವಾಟರ್ ಬಕೆಟ್ 30 ರೂಪಾಯಿ, ಡೀಲಕ್ಸ್ ಹಾಟ್ ವಾಟರ್ ಬಕೆಟ್ 50 ರೂಪಾಯಿ, ಹರ್ಬಲ್ ಹಾಟ್ ವಾಟರ್ ಬಕೆಟ್ 70 ರೂಪಾಯಿ, ಹಾಗೇನೆ VIP ಸ್ಟೀಮ್ ಬಾತ್ ₹20, 10 ಮಿನಿಟ್ಸ್ ಓನ್ಲಿ ಅಂತ ಬರ್ದಿತ್ತು. ಆದ್ರೆ ಕೆಳಗಡೆ ಕಂಡೀಷನ್ಸ್ ಅಪ್ಲೈ ಅಂತ ಬರ್ದು ಬಕೆಟ್ನ ನೀವೇ ತಗೊಂಡ್ ಬರ್ಬೇಕು, ಹಾಗೇನೆ ಸೋಪ್ ಕೂಡ ನೀವೇ ತಗೊಂಡ್ ಬರ್ಬೇಕು ಅಂತ ಬರ್ದಿತ್ತು. ಆ ಬೋರ್ಡ್ ಹಾಕಿ ಸ್ವಲ್ಪ ಸಮಯದಲ್ಲಿ ಪಕ್ಷಿಗಳೆಲ್ರೂ ಅಲ್ಲಿಗೆ ಬಂದ್ರು. ಚಿಚ್ಚು, ಎಂತ ಕೆಲ್ಸ ಮಾಡ್ತಾ ಇದೀಯಾ? ಮನೆಯಲ್ಲಿ ನೀರೇ ಇಲ್ಲ. ಸರಿ, ನನಗೆ 1 ಬಕೆಟ್ ನೀರ್ ಕೊಡು. ಬನ್ನಿ ಬನ್ನಿ, ಲೈನಲ್ಲಿ ನಿಂತ್ಕೊಳ್ಳಿ. ಕ್ಯಾಶ್ ಮೊದ್ಲು, ನೀರು ಆಮೇಲೆ. ಪಕ್ಷಿಗಳು ಎಲ್ರೂ ಕೂಡ ತಕ್ಷಣ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಮೊದ್ಲು ನಿಂತ್ಕೊಂಡಿರೋದು ಬನ್ನು ಬಕೆಟ್ ಹಿಡ್ಕೊಂಡು. ಆಂಟಿ, ಗುಡ್ ಮಾರ್ನಿಂಗ್. ಸೂಪರ್, ವಾವ್, ಇಲ್ಲಿ ಹೀಟರ್ ತುಂಬಾ ಚೆನ್ನಾಗಿ ಕೆಲಸ ನಡೆಯುತ್ತೆ. ನನಗೆ 1 ಬಕೆಟ್ ಡೀಲಕ್ಸ್ ವಾಟರ್ ಬೇಕು. ಸರಿ ಕಣ, ಬನ್ನು, ಮೊದ್ಲು 50 ರೂಪಾಯಿ ಕೊಡು. ಆಂಟಿ, ಖಂಡಿತ ಕೊಡ್ತೀನಿ, ಆದ್ರೆ ನಂಗೊಂದು ಸಂದೇಹ. ಈ ನೀರಲ್ಲಿ ಉಪ್ಪು, ಪೆಪ್ಪರ್ ಏನಾದ್ರೂ ಹಾಕ್ತೀರಾ ಆಂಟಿ? ಯಾಕೆ ಹಾಕ್ತಾರೆ? ಸ್ನಾನದ ನೀರಲ್ಲಿ ಉಪ್ಪು ಪೆಪ್ಪರ್ ಯಾರಾದ್ರೂ ಹಾಕ್ತಾರ? ಹುಚ್ಚ? ಅಯ್ಯೋ ಆಂಟಿ, ಹಾಗೆಲ್ಲ ಏನೂ ಇಲ್ಲ ಆಂಟಿ. 50 ರೂಪಾಯಿ ಕೊಟ್ಟು ನೀರ್ ತಗೊಳ್ತಾ ಇದ್ದೀನಲ್ವಾ, ಸ್ವಲ್ಪ ನೀರಲ್ಲಿ ಸ್ನಾನ ಮಾಡಿ ಇನ್ನು ಸ್ವಲ್ಪ ನೀರಲ್ಲಿ ಮ್ಯಾಗಿ ಮಸಾಲ ಹಾಕೊಂಡ್ ತಿನ್ಬೋದಲ್ವಾ, ಅದಕ್ಕೇನೆ ಕೇಳ್ದೆ. ಏನಾದ್ರೂ ಆಫರ್ ಕೊಡ್ತೀರಾ? ಚಿಚುಕಾಗೆ ತಲೆಗೆ ಹೊಡ್ಕೊಂಡು, ಇದು ಕುಡಿಯೋ ನೀರಲ್ಲ, ಸ್ನಾನಕ್ಕೆ ಮಾತ್ರ. ಇದನ್ನ ಕುಡಿದ್ರೆ ಸರಿಯಾಗಲ್ಲ. ಇವಾಗ ನೀರು ಬೇಕಾ ಬೇಡ? ಅಯ್ಯೋ ಆಂಟಿ, ಯಾಕಂಟಿ ಅಷ್ಟೊಂದು ಕೋಪ ಮಾಡ್ತೀರಾ? ಸರಿ ಸರಿ, ಆ ನೀರೇ ಕೊಡಿ. ಕನಿಷ್ಠ ಬೇವಿನ ಎಲೆ ಆದ್ರೂ ಹಾಕಿರ್ತೀರಾ? ಚಿಚುಕಾಗೆ ಒಂದು ಕೈ ಹಿಡಿ ಒಣಗಿರುವ ಬೇವಿನ ಎಲೆಗಳನ್ನ, ಅದು ಮರದಿಂದ ಉದುರಿದ ಎಲೆಗಳು, ಅದನ್ನ ಬಕೆಟ್ ಅಲ್ಲಿ ಹಾಕಿದ್ಲು. ಹೀಗಿರುವಾಗ ಮಹಿ ಹದ್ದು ಅದರ ಡ್ರೈವರ್ ಆದ ಕುಹು ಬಾತುವಿನ ಜೊತೆ ಒಂದು ಟಬ್ ತಗೊಂಡು ಚಿಚುಕಾಗೆ ಮನೆಗೆ ಬಂತು. ಚಿಚ್ಚು, ಗುಡ್ ಈವ್ನಿಂಗ್. ಸಾರಿ, ಗುಡ್ ಮಾರ್ನಿಂಗ್. ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ. ನನಗೆ ಇವಾಗ 1 ಡಬ್ಬು ನೀರ್ ಬೇಕು. ಅದು ಸಾಧಾರಣವಾದ ನೀರಲ್ಲ, ಅಮೆರಿಕದಲ್ಲಿ ಯೂಸ್ ಮಾಡ್ತಾರಲ್ವಾ, ಹಾಗೆ ನೀ ಬ್ಲೂ ಕಲರ್ ಆಗಿರುತ್ತೆ ಅಲ್ಲ, ಅಂತಹ ನೀರ್ ಬೇಕು, ಕೊಡು.
ಚಿಚ್ಚು ಮನಸ್ಸೊಳಗಡೆ ನಗುತ್ತಾ ಅಮೆರಿಕ ಹೀಟ ಇದೆ ಇದೆ, ಅದಕ್ಕೆ ಸ್ಪೆಷಲ್ ಅಮೌಂಟ್ ಬೇಕು. ಆವಾಗ ಚಿಚುಕಾಗಿ ಚಿನ್ನು ಕಿವಿಯಲ್ಲಿ ರಹಸ್ಯವಾಗಿ ಆ ಬಟ್ಟೆಗೆ ಹಾಕುವ ಉಜಾಲ ಇದೆ ಅಲ್ವಾ, ನೀಲಿ ಕಲರ್, ಹೋಗಿ ಅದನ್ನ ತಗೊಂಬಾರು. ಅವರಿಗೆ ಗೊತ್ತಾದ್ರೆ ಛೀ, ಬಾಯಿ ಮುಚ್ಚೋ. ಮೊದ್ಲೇ ಮುದುಕಿ, ಅವ್ರಿಗೆ ಏನ್ ಗೊತ್ತಾಗುತ್ತೆ? ಅವ್ರಿಗೆ ಬಣ್ಣ ಮಾತ್ರ ನೀಲಿಯಾಗಿರ್ಬೇಕು. ಚಿಚುಕಾಗಿ ನೀರಿನಲ್ಲಿ 4 ಹನಿ ಉಜಾಲ ಹಾಕಿದ್ಲು. ಆ ನೀರು ನೀಲಿ ಬಣ್ಣಕ್ಕೆ ಬದಲಾಯ್ತು. ತಗೊಳ್ಳಿ ಮೇಡಮ್, ಕ್ಯಾಲಿಫೋರ್ನಿಯಾ ಬ್ಲೂ ವಾಟರ್. ಇದರಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಚರ್ಮ ಪಳಪಳ ಅಂತ ಹೊಳಿತಾ ಇರುತ್ತೆ. ಇದಕ್ಕೆ 200 ರೂಪಾಯಿ. ವಾವ್, ಕಲರ್ ಸೂಪರ್ ಆಗಿದೆ. ಪುಹು, ಬೇಗ ಹಣ ಕೊಟ್ಬಿಟ್ಟು ನೀರು ಹುಷಾರಾಗಿ ತಗೊಂಬಾ. ಬನ್ನಗಿಳಿ ಬಿಸಿ ಬಿಸಿಯಾಗಿರುವ ಬಕೆಟ್ ನೀರನ್ನ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದ. ಹೊರಗಡೆ ಚಳಿ ತುಂಬಾ ಹೆಚ್ಚಾಗಿತ್ತು. ಅವನ ಮನೆಗೆ ಹೋಗಕ್ಕೆ 15 ನಿಮಿಷ ಆಯ್ತು. ಬಾತ್ರೂಮ್ಗೆ ಹೋಗಿ ಬಟ್ಟೆ ಎಲ್ಲ ಬಿಚ್ಚಿ ಆ ನೀರನ್ನ ಮುಟ್ಟಿ ನೋಡಿದಾಗ, ಅಯ್ಯೋ, ಈ ನೀರೇನು ಇಷ್ಟೊಂದು ತಣ್ಣಗೆ ಇದೆ. ಅವರು ಇವಾಗ ಬಿಸಿ ಬಿಸಿ ಆವಿ ಬರ್ತಾ ಇತ್ತು, ಇವಾಗ ಇದ್ದಕ್ಕಿದ್ದಂಗೆ ತಣ್ಣಗೆ ಆಗ್ಬಿಡ್ತು. ಹಾಗಾದ್ರೆ ನಾನು ಸುಮ್ನೆ 50 ರೂಪಾಯಿನ ವೇಸ್ಟ್ ಮಾಡ್ಬಿಟ್ನಾ? ಅವನು ಸ್ವಲ್ಪ ಆ ನೀರನ್ನ ಕುಡಿದು ನೋಡಿ, ಸರಿ, ಈ ನೀರು ಕುಡಿಯಕ್ಕಾದ್ರೂ ಉಪಯೋಗಕ್ಕೆ ಬರುತ್ತಾ ಅಂತ ನೋಡೋಣ. ಅಯ್ಯೋ ಚಿಚ್ಚು ಆಂಟಿ, ಬೇವಿನ ಎಲೆ ಹಾಕಿದೀನಿ ಅಂತ ಹೇಳಿದ್ರು. ಬೇವಿನ ಎಲೆಯೂ ಇಲ್ಲ, ಏನೂ ಇಲ್ಲ. ಯಾಕೊಂತರ ಇದೆ. ಊರಿನಲ್ಲಿ ಎಲ್ಲ ಪಕ್ಷಿಗಳ ಪರಿಸ್ಥಿತಿ ಹಾಗೇನೆ ಇತ್ತು. ಅವರು ಮನೆಗೆ ಹೋಗೋಷ್ಟರಲ್ಲಿ ಆ ನೀರು ತಣ್ಣಗೆ ಆಗ್ತಾ ಇತ್ತು. ಆವಾಗ ಎಲ್ರೂ ಪುನಃ ಕೋಪದಿಂದ ಚಿಚುಕಾಗಿಯ ಮನೆಯ ಹತ್ತಿರ ಬಂದಿದ್ರು. ಟುನಿ, ಚೋಟು, ಬನ್ನು, ಲೂಸಿ, ಮಹಿ ಎಲ್ರೂ ಕೂಡ ತುಂಬಾನೇ ಕೋಪದಿಂದ ಆ ಬಕೆಟ್ ಅನ್ನ ಹಿಡ್ಕೊಂಡು ಚಿಚುಕ್ ಮನೆಗೆ ಬಂದ್ರು. ನೀನು ನಮ್ಮೆಲ್ಲರಿಗೂ ಯಾವ ನೀರು ಕೊಟ್ಟೆ? ಚೆನ್ನಾಗಿರುವ ನೀರು ಕೊಟ್ಟ, ತಣ್ಣಗಿರುವ ನೀರು ಕೊಟ್ಟ. ಮನೆಗ್ ತಗೊಂಡೋಗುವಾಗ ಆರಿಹೋಯ್ತು. ನಮ್ ದುಡ್ಡು ಕೊಡು. ಚಿಚ್ಚು, ನೀನ್ ಕೊಟ್ಟ ನೀರಲ್ಲಿ ನಾನು ಸ್ನಾನ ಮಾಡಿದಾಗ ನನ್ನ ಬಿಳಿಯಾದ ಕೂದಲೆಲ್ಲ ಬ್ಲೂ ಕಲರ್ ಆಗಿ ಬದಲಾಗಿದೆ. ಅವತಾರ್ ಫಿಲಂ ಅಲ್ಲಿ ಬರುವ ಹಾಗಿದೆ. ಎಲ್ಲರೂ ನನ್ನ ನೋಡಿ ನಗ್ತಾ ಇದ್ದಾರೆ. ಚಿಚ್ಚು ಆಂಟಿ, ನಿಮ್ಮ ಹರ್ಬಲ್ ವಾಟರ್ ಅಲ್ಲಿ ಯಾವ ಎಲೆ ಹಾಕಿದ್ರಿ? ನಾನು 50 ರೂಪಾಯಿ ಕೊಟ್ಟು ನೀರ್ ತಗೊಂಡಿದ್ದೀನಿ. ನಮ್ಮನೆ ಆಡುಮರಿ ಕೂಡ ಈ ಎಲೆಗಳನ್ನ ತಿನ್ನೋದಿಲ್ಲ. ಇದು ವೇಸ್ಟ್ ಆಯ್ತು. ನನ್ ದುಡ್ಡು ನನಗ್ ಕೊಡಿ. ಚಿಚುಕಾಗಿ ಸ್ವಲ್ಪ ಕೂಡ ಹೆದರ್ಲೇ ಇಲ್ಲ. ಎಲ್ಲರ ಮುಂದ್ಗಡೆ ಧೈರ್ಯದಿಂದ, ಸಮಾಧಾನವಾಗಿರಿ. ಇದ್ರಲ್ಲಿ ನನ್ ತಪ್ಪೇನಿದೆ? ನಿಮ್ಗೆ ನೀರ್ ಕೊಡುವಾಗ ಬಿಸಿಯಾಗಿತ್ತಾ ಇಲ್ವಾ? ನೀವು ನೀರ್ನ ಮನೆಗ್ ತಗೊಂಡು ಹೋಗುವಾಗ ಅದು ತಣ್ಣಗಾಯ್ತು ಅಂದ್ರೆ ಅದು ವಾತಾವರಣದ ಪರಿಸ್ಥಿತಿ. ನೀವು ನನ್ ಜೊತೆ ಬಂದ್ ಕೇಳಿದ್ರೆ ನಾನೇನ್ ಮಾಡೋದು? ಅದು ಏಕೆ ಸಾಧ್ಯ ಚಿಚ್ಚು? ಮನೆಗೆ ಹೋಗುವಾಗ ಬಿಸಿ ಆರೋಗುತ್ತೆ ಅಂದ್ರೆ ನಾವ್ಯಾಕೆ ತಗೊಬೇಕು? ಲಾಜಿಕ್ ಇಲ್ದೆ ಮಾತಾಡ್ತಿದೀಯಾ? ಚಿಚುಕಾಗೆ ತಕ್ಷಣ ಇನ್ನೊಂದು ಐಡಿಯಾನ ಮಾಡಿ, ಕರೆಕ್ಟೇ ತುನಿ, ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಯ್ತು. ನೀರು ಮನೆಗೆ ಹೋಗುವ ತನಕ ಬಿಸಿಯಾಗಿ ಇರ್ಬೇಕಂದ್ರೆ ಅದಕ್ಕೆ ಒಂದು ಮುಚ್ಚಳ ಬೇಕು. ಅದಕ್ಕೇನೆ ನಾನು ಹೊಸ ಸ್ಕೀಮ್ ನ ಆರಂಭಿಸಿದ್ದೀನಿ. ಒಂದು ಮುಚ್ಚಳಕ್ಕೆ 10 ರೂಪಾಯಿ. ಹಾಗೇನೆ ನೀರು ಇನ್ನಷ್ಟು ಬಿಸಿಯಾಗಿರ್ಬೇಕಾ, ಅದಕ್ಕೆ ಗೋಣಿಚೀಲವನ್ನು ಉಪಯೋಗ ಮಾಡ್ಬೇಕು. ಅದು ಕೂಡ ಹೊಸ ಸ್ಕೀಮ್. ಗೋಣಿಚೀಲಕ್ಕೆ 20 ರೂಪಾಯಿ. ಇಷ್ಟೆಲ್ಲ ಮಾಡಿದ್ರೆ ನೀರು ಗಂಟೆ ತನಕ ಬಿಸಿಯಾಗಿರುತ್ತೆ. ಅಂದ್ರೆ ನೀರಿಗೆ 70 ರೂಪಾಯಿ, ಮುಚ್ಚಳಕ್ಕೆ 10 ರೂಪಾಯಿ, ಗೋಣಿಚೀಲಕ್ಕೆ 20 ರೂಪಾಯಿ, ಒಟ್ಟಾಗಿ 100 ರೂಪಾಯಿ ಕೊಡ್ಬೇಕಾ? ಅಯ್ಯೋ, 100 ರೂಪಾಯಿಗೆ 2 ಪ್ಲೇಟ್ ಬಿರಿಯಾನಿ ಬರುತ್ತೆ. ಇವರು ನೀರಿಗೋಸ್ಕರ ನಮ್ಮ ಆಸ್ತಿನೇ ಬರ್ದು ತಗೊಳ್ತಾರೆ ಅನ್ಸುತ್ತೆ. ಪಕ್ಕದಲ್ಲಿದ್ದ ಚಿನ್ನುಕಾಗೆ, ನೀರು ಖಾಲಿಯಾಗಿದೆ, ಗಂಗಾ ಜಲ ಖಾಲಿ ಆಯ್ತು. ಇರಿ ಇವಾಗ್ಲೇ ನೀರ್ ಕಾಯಿಸ್ತೀನಿ. ಚಿನ್ನು, ಹೋಗಿ ಟೈರ್ ತಗೊಂಬಾರೋ. ಏನು ಟೈರ್? ಅಮ್ಮ ಹೊಗೆ ಬರುತ್ತೆ ಅಮ್ಮ, ಬೇಡ. ಲೇ, ಹೊರಡು. ಕಸ್ಟಮರ್ ಕೂಡ ವೇಟ್ ಮಾಡ್ತಿದ್ದಾರೆ, ಬೇಗ ಹೋಗು. ಚಿನ್ನು ಹೋಗಿ ಹಳೆಯ ರಬ್ಬರ್ ಹಾಗೂ ಟೈರ್ನ ಒಲೆಯಲ್ಲಿ ಹಾಕ್ತಾ. ಅಷ್ಟೇ ಕಪ್ಪಾಗಿ ಹೊಗೆ ಬರಕ್ಕೆ ಶುರುವಾಯ್ತು. ಆ ಕಪ್ಪು ಹೊಗೆಯಿಂದ ಅಲ್ಲಿ ಎಲ್ರೂ ಕೂಡ ಕೆಮ್ಮಕ್ಕೆ ಶುರು ಮಾಡಿದ್ರು. ಚಿಚ್ಚು, ಏನಿದು? ಟೈರ್ನ ಕತ್ತಿಸ್ತಾ ಇದೀಯಾ? ಈ ಹೊಗೆಗೆ ನಮ್ಗೆ ಚರ್ಮ ರೋಗನೇ ಬರುತ್ತೆ. ನಮ್ಗೆ ನೀರ್ ಬೇಡ. ತೂದು, ಇಲ್ಲಿ ಉಸಿರುಗಡ್ತಾ ಇದೆ. ಎಲ್ಲರೂ ಹೊರಟೋಗಿ. ಎಲ್ರೂ ಹೊಗೆನ ನೋಡಿ ಹೆದರಿ ಹಿಂದೆ ಹೋದ್ರು. ಆದ್ರೆ ಬನ್ನುಗೆ ಮಾತ್ರ ಒಂದು ಅನುಮಾನ. ಅವನು ಆ ಅಂಡಿಯಲ್ಲಿ ನಿಜವಾಗ್ಲೂ ನೀರು ಬಿಸಿಯಾಗಿದೆಯಾ ಅಂತ ನೋಡೋದಕ್ಕೋಸ್ಕರ ಒಲೆಯ ಹತ್ತಿರ ಬಂದ. ಇಲ್ಲಿ ಚೆನ್ನಾಗಿ ಹೊಗೆ ಬರ್ತಾ ಇದೆ. ಇಲ್ಲೇ ನಿಂತಿದ್ರೆ ಸ್ಟೀಮ್ ಬಾತ್ ಆದ ಹಾಗೇನೆ ಫ್ರೀಯಾಗಿ ಮುಗ್ದೋಗುತ್ತೆ. ಹಾಗಂತ ಹೇಳಿ ಆ ಅಂಡೆಯ ಮುಚ್ಚಳನ ತೆಗೆದು ಸ್ಟೀಮ್ ಬಾತ್ ಮಾಡ್ತಾ ಇದ್ದಾಗ ಚಿನ್ನು ದೂರದಿಂದ ಒಂದು ಟೈರ್ನ ಬಿಸಾಕ್ತ. ಆ ಟೈರ್ ಒಲೆಯಲ್ಲಿ ಬೀಳದೆ ಬನ್ನು ಮೇಲೆ ಬಿದ್ದು ಬನ್ನು ಪಕ್ಕದಲ್ಲಿ ಟಬ್ಬಲ್ಲಿರುವ ತಣ್ಣೀರಲ್ಲಿ ಹೋಗಿ ಬಿದ್ಬಿಟ್ಟ. ಒಳ್ಳೇದಾಯ್ತು, ಅವನು ಬಿಸಿನೀರಲ್ಲಿ ಬೀಳಲೇ ಇಲ್ಲ. ಆದ್ರೆ ತಣ್ಣೀರಲ್ಲಿ ಬಿದ್ದ ತಕ್ಷಣ ಪಾಪ ಅವನಿಗೆ ಚಳಿ ತಡ್ಕೊಳಕ್ಕಾಗ್ತಾ ಇತ್ತಿಲ್ಲ. ಅಯ್ಯಯ್ಯೋ ಅಮ್ಮ, ನನ್ನ ಕಾಪಾಡಿ. ನಾನು ತಣ್ಣೀರಲ್ಲಿ ಬಿದ್ಬಿಟ್ಟೆ, ನನ್ನ ಕಾಪಾಡಿ. ಲೇ ಬನ್ನು, ಬಿಸಿನೀರಿಗೋಸ್ಕರ ಬಂದು ತಣ್ಣೀರೊಳಗೆ ಬಿದ್ದೋದ. ಎಲ್ಲ ನನ್ ಕರ್ಮ. ಬನ್ನನ ಹೊರಗಡೆ ತೆಗೆದು ಅವನಿಗೆ ಒರ್ಸ್ಕೊಳ್ಳಕ್ಕೆ ಟವಲ್ ಕೊಟ್ರು. ಚಿಚುಕಾಗಿ ಟೈರ್ ಹಾಕಿದ್ರಲ್ಲಿ ಊರಿಡೀ ಕಾಲುಷ್ಯ ಆಯ್ತು. ಅಧಿಕಾರಿಗಳು ಬಂದು ಅವಳಿಗೆ ಫೈನ್ ಹಾಕಿದ್ರು. ಚಿಚ್ಚು, ನೀನು ವ್ಯಾಪಾರ ಮಾಡು, ಬೇಡ ಅಂತ ಹೇಳದಿಲ್ಲ. ಈ ರೀತಿ ಪರಿಸರವನ್ನೇ ನಾಶ ಮಾಡಿದೀಯ. ನಿನಗೆ 5,000 ದಂಡ.
ಅಯ್ಯಯ್ಯೋ, ಬಂದ ಲಾಭ ಎಲ್ಲ ಫೈನಿಗೆ ಹೋಯ್ತು, ನನ್ನ ಕಷ್ಟ ಎಲ್ಲ ವ್ಯರ್ಥವಾಯಿತು. ನೋಡ್ದ ಚಿಚ್ಚು, ಅತಿಯಾಗಿ ಆಸೆ ಪಟ್ರೆ ಹೀಗೇನೆ ಆಗೋದು. ಇನ್ನು ಎಲ್ಲರೂ ಜೊತೆ ಸೇರಿ ಸೌದೆ ತಗೊಂಬಂದು ಅವ್ರವ್ರ ಮನೆಯಲ್ಲಿ ನೀರು ಬಿಸಿ ಮಾಡ್ಕೊಳ್ಳೋಣ. ಬನ್ನಗಿಳಿ ನಡ್ಗುತ್ತಾ, ನನಗೆ ಸ್ನಾನನೂ ಬೇಡ, ಏನೂ ಬೇಡ. ಈ ಚಳಿಕಾಲ ಇಡೀ ನಾನು ಪೌಡರ್ ಹಾಕೊಂಡೇ ಜೀವನ ಮಾಡ್ತೀನಿ. ಜೈ ಪೌಡರ್. ಎಲ್ರೂ ಅದನ್ನ ಕೇಳಿ ನಗಾಡ್ತಾ ಇದ್ರು. ಚಿಚುಕಾಗೆ ಅಂಡೆನ ತಗೊಂಡು ಹೋಗಿ ಮನೆಯೊಳಗಡೆ ಇಟ್ಟು, ಅಯ್ಯೋ ವ್ಯಾಪಾರ ಹಾಳಾಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಒಬ್ರ ಅವಶ್ಯಕತೆನ ನಾವು ವ್ಯಾಪಾರವಾಗಿ ಬದಲಾಯಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಅದರಲ್ಲಿ ನಮ್ಗೆ ಲಾಭ ಸಿಗಲ್ಲ, ಫೈನ್ ಮಾತ್ರ ಬೀಳುತ್ತೆ.